ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯ ನಾಗರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 2 ಎಕರೆ 23 ಗುಂಟೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ. ಲ್ಯಾಂಡ್ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಫ್ಲ್ಯಾಟಾಗಿ ಒಂದೇ ಲೆವೆಲ್ ಆಗಿದೆ. ನಾವು ತಿರುಗಾಡೋ ರಸ್ತೆ ಕೂಡ ಗೌರ್ಮೆಂಟ್ ರಸ್ತೆ, ಮ್ಯಾಪ್ ರೋಡು. ಪಕ್ಕದಲ್ಲಿ ಒಳ್ಳೆ ತೋಟ ಮಾಡಿದ್ದಾರೆ, ತಾವು ನೋಡ್ತಾ ಇದ್ದಾರೆ. ಈಗ ಇದು ತಿರುಗಾಡುವ ರಸ್ತೆ ಅಂತೂ ಅಲ್ಲ, ಜಮೀನು. ಇವರು ಏನು ವ್ಯವಸಾಯ ಮಾಡದೇ ಇರೋದಕ್ಕೆ ಲ್ಯಾಂಡ್ ಮೇಲೆ ತಿರುಗಾಡ್ತಾ ಇದ್ದಾರೆ. ನಾನು ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ, ಅದು ನಮಗೆ ತಿರುಗಾಡುವ ರಸ್ತೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆರಾಮಾಗಿ ಬರ್ಬೋದು ಸ್ನೇಹಿತರೆ. ಅಷ್ಟು ಚೆನ್ನಾಗಿದೆ ಲ್ಯಾಂಡು. ನಮಗೆ ಭೂಮಿ ಬಗ್ಗೆ 2 ಮಾತಿಲ್ಲ. ಲ್ಯಾಂಡ್ ಮಾತ್ರ ನಿಮಗೆ ಒಂದೇ ಲೆವೆಲ್ ಆಗಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಾವು ಇಲ್ಲಿ ಒಳ್ಳೆ ತೋಟ ಮಾಡಲಿಕ್ಕೆ ತುಂಬ ಅನುಕೂಲ. ಪಕ್ಕದಲ್ಲೇ ತೆಂಗಿನ ತೋಟ ಕೂಡ ಮಾಡಿದ್ದಾರೆ. ಇಲ್ಲಿ ತೋಟದಲ್ಲೇ ಮನೆಗಳನ್ನ ಕಟ್ಕೊಂಡು ವಾಸ ಕೂಡ ಮಾಡಿಕೊಂಡು ಇದ್ದಾರೆ ಸ್ನೇಹಿತರೆ. ಯಾಕೆ ನಾವು ಬಾಯಲ್ಲಿ ಹೇಳೋದಕ್ಕಿಂತ ನೀವು ಬಂದಾಗ ನಿಮಗೆ ಇದರಲ್ಲಿ ಗೊತ್ತಾಗುತ್ತೆ. ತೋಟ ಮಾಡ್ಕೊಂಡಿರೋದು ಜನಗಳಿಲ್ಲೇ ಕ್ಲೀನಾಗಿ. ಅದ್ರಲ್ಲಿ ನಮಗೆ ಅನುಮಾನ ಬೇಡ. ಯಾಕೆಂದರೆ ಇಲ್ಲಿ ನಾವು ಕೂಡ ತೋಟದಲ್ಲಿ ಮನೆ ಕಟ್ಕೊಂಡು ಒಂದು ಬೋರ್ ಹಾಕ್ಕೊಂಡು ಫಾರ್ಮ್ ಹೌಸ್ ಮಾಡ್ಕೊಂಡು ನಾವು ಇಲ್ಲಿ ಆರಾಮಾಗಿ ಇರ್ಬೋದು ಸ್ನೇಹಿತರೆ. ಇದು ಬೆಂಗಳೂರಿಗೆ 155 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಇದು ಬೆಂಗಳೂರಿಗೆ 155 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ. ನೋಡಿ ಸುತ್ತ ಹೆಂಗೆ ಕಾಣುತ್ತೆ ಅಂತ. ನಿಜವೂ ತುಂಬ ಚೆನ್ನಾಗಿದೆ. ಲೊಕೇಶನ್ ಆಗಲಿ, ಜಾಗ ಆಗಲಿ ತುಂಬ ಸೂಪರ್ವಾಗಿದೆ. ಈ ಲ್ಯಾಂಡ್ಲಿ ನಿಮಗೆ ಬಂಡೆ ಕಲ್ಲಲ್ಲ, ಮೇಲ್ಗಡೆ ಸಣ್ಣ ಪುಟ್ಟ ಕಲ್ಲುಗಳು ಕಂಡು ಬರ್ತವೆ. ಅದನ್ನು ಒಂದು ಸಲ ನಾವು ಬೇಕಾದ್ರೆ ತೆಳ್ಳಿಸ್ಬಿಟ್ರು ಒಂದು ಸೈಡ್ಗೆ ಹೋಗುತ್ತೆ, ಸಣ್ಣ ಸಣ್ಣ ಕಲ್ಲುಗಳು. ಆಮೇಲೆ ಏನು ಲ್ಯಾಂಡ್ ಮಾತ್ರ ಹೇಳಿದ್ರು, ಅಲ್ಲಿರೋ ಕಲ್ಲುಗಳ ಬಗ್ಗೆ ಹೇಳಿಲ್ವಲ್ಲ ಅನ್ನೋದು ಬೇಡ. ರೈಟು ನಿಮಗೆ ಕೂಡ ತುಂಬ ಸಸ್ತವಾಗಿದೆ ಸ್ನೇಹಿತರೆ. ಬರೀ 18 ಲಕ್ಷ ಹೇಳ್ತಾ ಇದ್ದಾರೆ ಎಕರೆಗೆ. ನಾವು ಇದರಲ್ಲಿ ಬೇಕಾದ್ರೂ 1 ಎಕರೆ ಬೇಕಾದ್ರೂ ತಗೋಬೋದು, ಇಲ್ಲ 2 ಎಕರೆ 23 ಗುಂಟೆನಾದ್ರು ತಗೋಬೋದು ನಾವು. ಸುತ್ತಮುತ್ತ ನಿಮ್ಗೆ ಒಳ್ಳೆ ಲೊಕೇಶನು. ಹೇಳಿದ್ನಲ್ಲ, ತೋಟಗಳು ಮಾಡ್ಕೊಂಡು ಆರಾಮಾಗಿ ಅಲ್ಲೇ ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ನಾವು ಕೂಡ ಇಲ್ಲಿ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡು ಆರಾಮಾಗಿ ಇಲ್ಲಿ ನಾವು ನಮಗೆ ಬೇಕಾಗಿರುವಂತಹ ಒಳ್ಳೊಳ್ಳೆ ಗಿಡಗಳನ್ನ ಹಾಕಿ ಪೂರಾ ಇಲ್ಲಿ ತೆಂಗು, ಅಡಿಕೆ, ದಾಳಿಂಬೆ, ನೇರಳೆ, ನಮಗೆ ಯಾವ್ದು ಬೇಕು ಆ ಥರ ಹಣ್ಣಿನ ಗಿಡಗಳನ್ನ ಹಾಕಿ ನಾವು ಇತ್ತೀಚೆಗೆ ನಮ್ಮ ಈ ಕಡೆ ವಾತಾವರಣಗಳಲ್ಲೂ ಸೇಬ್ ಬೆಳಿಬೋದು ಅನ್ನೋದು ಈಗ ಒಬ್ಬರು ಬೆಳೆದು ತೋರಿಸಿದ್ದಾರೆ. ಅದೇ ಥರ ನಾವಿಲ್ಲಿ ಸೇಬನ್ನ ಬೇಕಾದ್ರೆ ನಾವಿಲ್ಲಿ ಬೆಳಿಬೋದು ಸ್ನೇಹಿತರೆ. ಅಂದರೆ ಮಣ್ಣು ಅಷ್ಟು ಚೆನ್ನಾಗಿದೆ. ವಾತಾವರಣ ನಮ್ಗೆ ಎಲ್ಲಿ ಚೆನ್ನಾಗಿರುತ್ತೆ ಅಲ್ಲೆಲ್ಲ ನಾವಿಲ್ಲಿ ಒಳ್ಳೆ ಬೆಳೆಗಳನ್ನ ಬೆಳೀಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ನಾವು ಇಲ್ಲಿ ಪ್ರತಿಯೊಂದನ್ನು ಕೂಡ ನಾವಿಲ್ಲಿ ಬೆಳೆಗಳನ್ನ ಒಳ್ಳೆ ರೀತಿಯಲ್ಲಿ ಬೆಳಿಬೋದು ಸ್ನೇಹಿತರೆ. ಜಾಗ ಅಷ್ಟು ಚೆನ್ನಾಗಿದೆ, ಒಂದೇ ಫ್ಲ್ಯಾಟಾಗಿದೆ. ಇಲ್ಲಿ ನಾವು ಅದಲ್ವಾ ಇನ್ನೊಬ್ಬರು ಜಮೀನು ಮೇಲೆ ಹೋಗಬೇಕಾದ ಪ್ರಮೇಯ ಕೂಡ ಇಲ್ಲ. ಅವ್ರು 18 ಲಕ್ಷ ಹೇಳ್ತಾರೆ. ನೇರ ಕೂತ್ಕೊಂಡ್ರೆ ನಮಗೆ ಅದನ್ನು ಕೂಡ ಸ್ವಲ್ಪ ಬೆಲೆ ಕಡಿಮೆ ಬರುತ್ತೆ ಸ್ನೇಹಿತರೆ. ನೇರ ಓನರ್ ಜೊತೆ ಮಾತುಕತೆ. ಯಾಕೆಂದರೆ ಅವರು ಪಾಪ ಸ್ವಲ್ಪ ಕಷ್ಟದಲ್ಲಿದ್ದಾರೆ, ಅದಕ್ಕೋಸ್ಕರ ಇದನ್ನು ಸೇಲ್ ಮಾಡ್ತಾಯಿದ್ದಾರೆ. ನಮಗೆ ಇಲ್ಲಿ ನಾವು ಹೇಳಿದ್ನಲ್ಲ, ಒಳ್ಳೆ ತೋಟ ಮಾಡಲಿಕ್ಕೂ ಜಾಗ ತುಂಬ ಚೆನ್ನಾಗಿದೆ. ಇವತ್ತು ಈ ರೇಟ್ಗೆ ಎಲ್ಲೂ ಕೂಡ ಲ್ಯಾಂಡ್ಗಳು ಸಿಗೋಲ್ಲ. ಒಳ್ಳೆ ಜಾಗ ಮಾತ್ರ ಸ್ನೇಹಿತರೆ. ನಾವು ತೋಟ ಮಾಡಲಿಕ್ಕೆ ಒಳ್ಳೆ ಅನುಕೂಲ ಆಗುತ್ತೆ. ನಾವು ಹೇಳ್ತೀವಲ್ಲ, ಯಾವುದೇ ರೀಸನ್ ನಾವು ಒಂದನ್ನು ಮುಂದಿಟ್ಕೊಂಡು ವ್ಯವಸಾಯ ಮಾಡೋಕ್ಕಾಗಲ್ಲ. ನಮ್ಮ ಮುಂದಿನ ಫ್ಯೂಚರ್ ಅಂದರೆ ಮುಂದಿನ ಪೀಳಿಗೆಗೋಸ್ಕರ, ನಮ್ಮ ಮುಂದಿನ ಭವಿಷ್ಯಕ್ಕೋಸ್ಕರ ನಾವು ವ್ಯವಸಾಯಗಳನ್ನ ಮಾಡಬೇಕು.
ಎಲ್ಲರಿಗೂ ಗೊತ್ತು, ಡೆಲ್ಲಿಲಿ ಪೊಲ್ಯೂಷನ್ ಆಗಿ ಒಂದು ವಾರ ಮಕ್ಕಳಿಗೆಲ್ಲ ರಜೆ ಕೊಟ್ಟಿರೋ, ನೆಕ್ಸ್ಟು ಬೆಂಗಳೂರು ಅಂತ ಹೇಳಿದ್ದಾರೆ ಅಷ್ಟೇ. ಯಾವಾಗಾಗುತ್ತೋ ಗೊತ್ತಿಲ್ಲ. ಇವತ್ತು ಎಲ್ಲ ಕಡೆ ವಾಹನಗಳ ಸಂಚಾರ ಜಾಸ್ತಿಯಾಗಿ ಅವುಗಳ ವಿಷಾನಿಲವನ್ನು ನಾವು ತಗೋತಾ ಇದ್ದೀವಿ. ನಾವು ಈ ಥರ ಜಾಗಗಳಲ್ಲಿ ಒಂದು ಬೋರ್ ಹಾಕ್ಸಿ ಒಳ್ಳೆ ತೋಟ ನಿರ್ಮಾಣ ಮಾಡಿದ್ರು ಸಾಕು ಸ್ನೇಹಿತರೆ. ನಮಗೂ ಒಳ್ಳೊಳ್ಳೆ ನಮ್ಗೆ ಯಾವ ಗಿಡ ಬೇಕೋ ಅದನ್ನು ಹಾಕೊಂಡು ಅದರಿಂದ ಫಲ ತಗೋಬೋದು. ಅದರಿಂದ ಒಂದು 10 ಜನಕ್ಕೆ ಕೆಲಸನೂ ಆಗುತ್ತೆ, ಪ್ರಕೃತಿಗೆ ಒಳ್ಳೆ ಕೊಡುಗೆ ಕೊಟ್ಟಂಗೂ ಆಗುತ್ತೆ. ನಾವೇನು ಕೂಡ ಯಾರಿಗೂ ಕೊಡೋಕ್ಕಾಗಲ್ಲ. ಆದರೆ ನಾವು ಬೆಳೆಸುವ ಗಿಡ ಮರಗಳು ಎಲ್ಲವೂ ಕೂಡ ಒಂದು ಪ್ರಕೃತಿಗೆ ಇದಾಗುತ್ತೆ, ನಮಗೆ ಒಳ್ಳೆ ಗಾಳಿ ಸಿಗುತ್ತೆ ಸ್ನೇಹಿತರೆ. ನಾವು ಇಲ್ಲಿ ವರ್ಕ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವ ಮೂಳೆಗಳೆಲ್ಲ ಗಟ್ಟಿನೂ ಆಗುತ್ತೆ, ನಮಗೆ ಸ್ವತಃ ಒಳ್ಳೆ ಆರೋಗ್ಯ ಕೂಡ ಸಿಗುತ್ತೆ ಸ್ನೇಹಿತರೆ. ನೋಡಿ, ಒಂದು ಕೆಲಸ ಮಾಡೋಕ್ಕೆ ಹೋದರೆ ನಮಗೆ ಎಷ್ಟು ಉಪಯೋಗ ಇದೆ. ನಮಗೆ ವೆಲ್ತ್, ಹೆಲ್ತ್, ಹ್ಯಾಪಿನೆಸ್ ಅನ್ನೋದನ್ನ ಜನರು ಇದರಲ್ಲಿ ಅನುಭವಿಸಿಯೇ ಹೇಳಿರೋದು. ನಾವು ಎಲ್ಲನೂ ಕೂಡ ನಾವು ಪಡ್ಕೋಬೋದು ಸ್ನೇಹಿತರೆ. ಹಣ ಬೇಕಾದ್ರೆ ಸುಲಭವಾಗಿ ಸಂಪಾದನೆ ಮಾಡ್ಬೋದು, ಬಟ್ ನಾವು ಶ್ರಮ ಪಡ್ತೀವಲ್ಲ ಪ್ರತಿಯೊಂದು ಕೆಲಸನೂ ಅದರಿಂದ ಸಿಗುವಂತಹ ಆನಂದ ಯಾವುದ್ರೂ ಕೂಡ ಸಿಗಲ್ಲ ಸ್ನೇಹಿತರೆ. ನಾವು ಬೆವರನ್ನು ಸುರಿಸಿ 10 ರೂಪಾಯಿ ದುಡಿದ್ರೂ ಸಂತೋಷವಾಗಿರ್ತೀವಿ. ಸುಮ್ಮನೆ ಇದ್ದಕ್ಕಿದ್ದಂಗೆ ನಮ್ಗೊಂದು 1 ಲಕ್ಷ ಸಿಕ್ಕರೂ ಆ ಗಳಿಗೆಗೆ ಸಂತೋಷ ಸಿಗ್ಬೋದು ಅಷ್ಟೇ. ಆದರೆ ಮನುಷ್ಯನಿಗೆ ನೆಮ್ಮದಿ ಇರಲ್ಲ. ನಾವು ಜಮೀನುಗಳಲ್ಲಿ ಒಳ್ಳೆಯ ವಾತಾವರಣ ತಗೊಂಡು ಒಳ್ಳೆ ನೆಮ್ಮದಿನ ಪಟ್ಕೊಳ್ಳೋಣ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪುತ್ತೆ. ಎಷ್ಟೋ ಜನಗಳು ಒಳ್ಳೊಳ್ಳೆ ಲ್ಯಾಂಡ್ಗಳು ಬೇಕು ಅಂತಾರೆ. ಅವ್ರ ಕೈಲಾದಷ್ಟು, ಇದು ಬಜೆಟ್ ಏನಂತ ದೊಡ್ಡ ಬಜೆಟ್ ಏನೂ ಅಲ್ಲ, ನಮಗೆ ಕಡಿಮೆ ಬೆಲೆಯಲ್ಲಿ ಇರುವಂತಹ ಒಂದು ಲ್ಯಾಂಡ್ ಇದು. 2 ಎಕರೆ 23 ಗುಂಟೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.